ಕನಕಪುರ ಕನಕೋತ್ಸವ 2026ರ ಪ್ರಯುಕ್ತ ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವು ದಿನಾಂಕ 15/1/2026ರಂದು ಕೋಡಿಹಳ್ಳಿ ಹೋಬಳಿ ಹೊಸದುರ್ಗ ಪಂಚಾಯಿತಿ ವ್ಯಾಪ್ತಿಯ ಏರಂಗೆರೆ, ಹೊಸದುರ್ಗ, ಚೀಕಲೇಗೌಡನದೊಡ್ಡಿ, ಭೀಮಗೊಂಡನಹಳ್ಳಿ ಗ್ರಾಮಗಳಲ್ಲಿ ರಂಗೋಲಿ ಸ್ಪರ್ಧೆ ನಡೆಯಿತು. 100 ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಏರಂಗೆರೆ ಗ್ರಾಮದ ಸುಧಾ ಪ್ರಥಮ, ಶಾರದಾ ದ್ವಿತೀಯ, ಶಿವಮ್ಮ ತೃತೀಯ ಸ್ಥಾನ ಪಡೆದರು. ಚೀಕಲೇಗೌಡನದೊಡ್ಡಿ ಗ್ರಾಮದ ರೂಪಾ ಪ್ರಥಮ, ಬಿಂದು ದ್ವಿತೀಯ, ಭಾಗ್ಯಬಾಯಿ ತೃತೀಯ ಸ್ಥಾನ ಪಡೆದರು. ಹೊಸದುರ್ಗ ಗ್ರಾಮದ 1ನೇ ಬ್ಲಾಕ್ನ ದೀಪ್ತಿ ಪ್ರಥಮ, ರಾಧಾ ದ್ವಿತೀಯ, ಸುರೇಖಾ ತೃತೀಯ ಸ್ಥಾನ ಪಡೆದರು. ಹೊಸದುರ್ಗ ಬ್ಲಾಕ್ 2ರಲ್ಲಿ ಸುಷ್ಮಾ ಪ್ರಥಮ, ವರ್ಷಿಣಿ ದ್ವಿತೀಯ, ಭೂಮಿಕಾ ತೃತೀಯ ಸ್ಥಾನ ಪಡೆದರು. ಭೀಮಗೊಂಡನಹಳ್ಳಿಯ ರತೀಶಾ ಪ್ರಥಮ, ಗಾಯತ್ರಿ ದ್ವಿತೀಯ, ಮಾದಿಬಾಯಿ ತೃತೀಯ ಸ್ಥಾನ ಪಡೆದರು. ಹೊಸದುರ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿಬ್ಬೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಮೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸಪ್ಪ, ಕೋಡಿಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಲೋಕೇಶ್, ಅರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಿಂಗರಾಜು, ಹೊಸದುರ್ಗ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸವಿತಾ ಕುಮಾರ್, ಶಾಮು ನಾಯಕ್, ಶ್ರೀನಿವಾಸ್, ಮಧುಸೂದನ್, ಕೆ.ಎಸ್. ನಾಗರಾಜು, ಮಲ್ಲೇಶ್, ಕೃಷ್ಣಕುಮಾರ್, ರಾಮಚಂದ್ರ, ಪುಟ್ಟರಾಜು, ಜಗದೀಶ್, ಚೆಲುವರಾಜು, ಮಲ್ಲೇಶಿ ಇನ್ನೂ ಹಲವಾರು ಮುಖಂಡರುಗಳು ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಇನ್ನು പോലെ ಬೂತಿಂದ ನಾವು ರಂಗೋಲಿ ಸ್ಪರ್ಧೆ ಕನಕೋತ್ಸವದ ಪರವಾಗಿ ಮಾಡ್ತಾ ಇದ್ದೀವಿ. ಡಿ.ಕೆ. ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಪರವಾಗಿ ಅವರು ಉತ್ತಮ ಕೆಲಸಗಳು ಮಾಡ್ತಾ ಇದ್ದಾರೆ. ಇದೊಂದು ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋಕ್ಕೋಸ್ಕರ ಮತ್ತು ಅದ್ರ ಬಗ್ಗೆ ಜನಗಳಿಗೆ ಏನೇನು ಉಪಯೋಗ ಅನ್ನೋ ಬಗ್ಗೆ, ಅದರಿಂದ ಜನಗಳಿಗೆ ಅನುಕೂಲದ ಬಗ್ಗೆ ಸಾಹೇಬರು ಒಂದು ಯೋಜನೆ ತಂದು ನಮಗೆಲ್ಲ ಒಂದು ಸಂತೋಷದ ಮಾಡಿದ್ರೆ. ಮಕರ ಸಂಕ್ರಾಂತಿ ಶುಭಾಶಯಗಳನ್ನು ಈ ರೀತಿ ನಮಗೆ ಇಡೀ ದೇಶಕ್ಕೆ ನಮ್ಮ ಸಾಹೇಬರು ಸೂರಿ ಸಾಹೇಬರು ಮತ್ತು ಶಿವಕುಮಾರ್ ಸಾಹೇಬರು ತೋರಿಸ್ತಾ ಇದ್ದಾರೆ. ನಮ್ಮ ಊರಿನ ಹೆಣ್ಮಕ್ಳುಗಳು ಸಂತೋಷದಿಂದ ಸಂಭ್ರಮದಿಂದ ಬೆಳಗ್ಗೆ 5 ಗಂಟೆಯಿಂದ ಎದ್ದು ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ 5 ಗಂಟೆ ಇದರಲ್ಲಿ ಎಲ್ಲರನ್ನು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಡಿ.ಕೆ. ಶಿವಕುಮಾರ್ ಮತ್ತು ಸೂರಿ ಸಾಹೇಬರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳುಗಳಿಗೂ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಕನಕೋತ್ಸವದ ಪ್ರಯುಕ್ತ ಈ ರಂಗೋಲಿ ಸ್ಪರ್ಧೆ ನಮ್ಮ ಏರಂಗೆರೆ ಗ್ರಾಮದಲ್ಲಿ ಇವತ್ತು ನಮ್ಮ ಮುಖಂಡರುಗಳಾದ ಮಲ್ಲೇಶು, ಸೀನಪ್ಪ, ಕುಮಾರು, ರಮೇಶು ಮತ್ತು ಪುಟ್ಟೇಗೌಡರು, ಚೆಲುವರಾಜ್ ಅವರು, ಸುಮಾರು ಜನ ಮುಖಂಡರುಗಳು, ನಮಗೆ ಸಾಮಾನ್ಯವರು, ನಮ್ಮ ಅಧ್ಯಕ್ಷರು ಎಲ್ಲ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಏರಂಗೆರೆ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದು ಇದೇ ರೀತಿ ಯಶಸ್ವಿ ಆಗಲಿ ಅಂದ್ಬಿಟ್ಟು ಎಲ್ಲರ ಪರವಾಗಿ ನಮ್ಮ ವಂದನೆಗಳು. ಈ ದಿನ ಏರಂಗೆರೆ ಗ್ರಾಮದಲ್ಲಿ ನಮ್ಮ ರಂಗೋಲಿ ಸ್ಪರ್ಧೆಯಲ್ಲಿ ಇವತ್ತಿನ ಏನು ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಹಾಲು ಉತ್ಪಾದನಾ ಅಧ್ಯಕ್ಷರಾದಂಥ ಡಿ.ಕೆ. ಸುರೇಶ್ ಸಾಹೇಬರು ಈ ಒಂದು ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲಿ ಕಲೆ ಪ್ರತಿಭೆ ಯಾವ ರೀತಿ ಇದೆ ಅನ್ನೋದನ್ನು ತೋರ್ಪಡಿಸೋದಕ್ಕೆ ಮತ್ತು ಯಾರಲ್ಲಿ ಒಳ್ಳೆಯ ಜ್ಞಾನ ಶಕ್ತಿ ಇದೆಯೋ ಅನ್ನೋದು ತಿಳಿಯೋದಕ್ಕೆ ಪ್ರತಿಯೊಂದು ಹಳ್ಳಿಗಳಲ್ಲೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಪ್ರತಿ ಹೆಣ್ಣು ಮಕ್ಕಳ
ಒಂದು ಪ್ರತಿಭೆಯನ್ನು ಕಣ್ಣಲ್ಲಿ ನೋಡಬೇಕು ಅಂತೇಳಿ ಸಾಹೇಬರು ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ನಮ್ಮ ಏರಂಗೆರೆ ಗ್ರಾಮದಲ್ಲಿ ಹೆಣ್ಣುಮಕ್ಕಳು, ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಬೆಳಗಿನ ಜಾವ 5 ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚಿತವಾಗಿಯೇ ಈ ರಂಗೋಲಿ ಬಿಡ್ತಕ್ಕಂಥ ಒಂದು ಕರ್ತವ್ಯ. ಈ ಒಂದು ಕರ್ತವ್ಯವನ್ನು ಹೆಣ್ಣುಮಕ್ಕಳು ಇವತ್ತು ಭಾಳ ಅದ್ಭುತವಾಗಿ ನಮ್ಮ ಗ್ರಾಮದಲ್ಲಿ ಈ ರಂಗೋಲಿಯನ್ನು ಬಿಟ್ಟಿದ್ದಾರೆ. ನಮ್ಮ ಎಲ್ಲ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು ಇವತ್ತು ಇಲ್ಲಿ ಸೇರಿ ಒಂದು ಅದ್ಭುತವಾಗಿರ್ತಕ್ಕಂಥ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಹೊಸದುರ್ಗದ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು, ಸದಸ್ಯರು ಮತ್ತು ಎಲ್ಲ ಮುಖಂಡರೆಲ್ಲರೂ ಆಗಮಿಸಿ ಇವತ್ತು ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಿದ್ದಾರೆ. ಮಂಜುಳಾ, ದೊಡ್ಡೇರಿಮಗೆರೆ, ಕನಕಪುರದ ಎಮ್ಮೆ, ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರು 5 ಗ್ಯಾರಂಟಿಗಳನ್ನ ಕೊಟ್ಟು ಅದೇ ರೀತಿ ನಡೆಸ್ಕೊಂಡಿದ್ದಾರೆ. ಮಹಿಳೆಯರಿಗೆ ಉಚಿತ ಸಾರಿಗೆ ಕೊಟ್ಟಿದ್ದಾರೆ. ಯುವ ನಿಧಿ, ಓದೋ ಮಕ್ಕಳಿಗೆ ಯುವ ನಿಧಿ ಅಂತ ಇದು ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆ ಮಾಡಿ ನೀರಿನ ಇದ್ರ ಬಗ್ಗೆ ಮಾಡಿದ್ದಾರೆ. ಮತ್ತು ಅನ್ನಭಾಗ್ಯ ಅಂದರೆ ಎಲ್ಲರಿಗೂ KG ಅಕ್ಕಿ ಕೊಡೋ ಥರ ಸ್ಕೀಮ್ ತಂದು ಎಲ್ಲರಿಗೂ ಅನ್ನ ಸಿಗೋ ಥರ ಮಾಡಿದ್ದಾರೆ. ಮತ್ತು ಗೃಹಲಕ್ಷ್ಮಿ, ಮನೇಲಿರುವಂಥ ಹಿರಿಯ ಹೆಂಗಸರಿಗೆ ಗೃಹಲಕ್ಷ್ಮಿ ಅಂತ ತಿಂಗಳಿಗೆ 2,000 ಕೊಟ್ಟು ಅವ್ರ ಖರ್ಚು, ಮನೆ ಖರ್ಚೆಲ್ಲ ನೋಡ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದಾರೆ. ಧನ್ಯವಾದಗಳು. ಗೃಹ ಜ್ಯೋತಿ ಫ್ರೀಯಾಗಿ, ಖುಷಿ ಆಯ್ತು. ಹೌದು, ರಂಗೋಲಿ ಬಿಡೋದಕ್ಕೆಲ್ಲನೂ ಆಯೋಜನೆ ಮಾಡಿದ್ದು, ನಮ್ಮೂರಲ್ಲಿ ಆಯೋಜನೆ ಮಾಡಿ ಈ ಥರ ಮಾಡಿದ್ದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವ್ರಿಗೆ ಅಭಿನಂದನೆಗಳು. ಫೈನಲ್ ಗೆದ್ದರ್ಗ ಅಲ್ಲಿ ಈ ದಿನ ನಮ್ಮ ಹೊಸದುರ್ಗ ಪಂಚಾಯತಿಲಿ ದೊಡ್ಡೇರಂಗೆರೆ ಗ್ರಾಮದಲ್ಲಿ ನಾವು ಆರಂಭ ಮಾಡಿದ್ದೀವಿ ಕನಕೋತ್ಸವ ರಂಗೋಲಿ ಸ್ಪರ್ಧೆನ. ರಂಗೋಲಿ ಸ್ಪರ್ಧೆ ಏನು ಅಂತಂದ್ರೆ ನಾವು ಹಿಂದೆ ಮಾತಾಡ್ದಂಗೆನೆ ರಂಗೋಲಿ ಬಿಡ್ಬೇಕಂದ್ರೆ ನಾವಿಲ್ಲಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು, ಯಾರೆಲ್ಲ ತಾಯಂದ್ರು ಕರ್ಕೊಂಡು ಕನಕಪುರಕ್ಕೆ ಹೋಗ್ಬೇಕಿತ್ತು. ಕನಕಪುರದಲ್ಲಿ ಎಲ್ಲಿ ಯಾವ ರೋಡಲ್ಲಿ ಎಲ್ಲಿ ಬಾಕ್ಸ್ ಹಾಕಿರ್ತಾರೆ ಏನು ಅಂತ ಹುಡುಕಾಡಿ ಅವ್ರಿಗೆಲ್ಲ ತೋರಿಸಿ ರಂಗೋಲಿ ಬಿಡಿಸಾದ್ಮೇಲೆ ಅವ್ರಿಗೆ ಪ್ರೈಸ್ ಕೊಡಿಸಿ ಕರ್ಕೊಬರೋ ಅಷ್ಟರಲ್ಲಿ ನಮಗೆ ಸಮಸ್ಯೆಗಳಾಗ್ತಿದ್ದು. ಹೆಣ್ಮಕ್ಳೆಲ್ಲ ಇದ್ರ ಬಗ್ಗೆ ಹೇಳ್ಕೊತಾ ಇದ್ರು. ಈಗ ಅದನ್ನ ಸಾಹೇಬ್ರ ಗಮನಕ್ಕೆ ತಂದೋದಕ್ಕೆ ಇವಾಗ ಪಂಚಾಯತಿ ಲಿಮಿಟಲ್ಲಿ ಮತ್ತೆ ಬೂತ್ ಮಟ್ಟದಲ್ಲೇ ಹೆಣ್ಮಕ್ಳು ರಂಗೋಲಿ ಬಿಡೋಕೆ ವ್ಯವಸ್ಥೆ ಮಾಡಿಕೊಟ್ರು. ಅದರಿಂದ ಏನು ಅಂತಂದ್ರೆ ಎಲ್ಲ ಹೆಣ್ಮಕ್ಳುಗಳು ಬಹಳ ಖುಷಿಯಾಗವ್ರೆ. ಯಾಕಂದ್ರೆ ನಾವೆಲ್ಲ ಕನಕಪುರಕ್ಕೆ ಹೋಗಿ ರಂಗೋಲಿ ಬಿಡಬೇಕಿತ್ತು, ನಮ್ಮೂರಲ್ಲೇ ರಂಗೋಲಿ ಬಿಡ್ತಿರೋದು ನಮ್ಗೆಲ್ಲ ಖುಷಿ ಕೊಟ್ಟಿದೆ ಅಂತ ಹೇಳ್ತವ್ರೆ. ಇದು ಇನ್ನೊಂದು ವಿಶೇಷತೆ ಅಂದರೆ ಇದು ಮಕರ ಸಂಕ್ರಾಂತಿ ದಿವಸ ನಾವು ಆದಷ್ಟು ವಿಶೇಷವಾಗಿ ಹೊಸದುರ್ಗ ಪಂಚಾಯತಿಲೇ ಹಬ್ಬದ ದಿವಸನೇ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಲೀಡರ್ಗಳು ನಿರ್ಧಾರ ಮಾಡಿ ಅದ್ಭುತವಾಗಿ ರಂಗೋಲಿ ಬಿಟ್ಟಿದ್ದಾರೆ ಹೆಣ್ಮಕ್ಳು. ಮತ್ತೆ ರಂಗೋಲಿ ಸ್ಪರ್ಧೆ ಮತ್ತು ಮಕರ ಸಂಕ್ರಾಂತಿ ಪರವಾಗಿ ಎಲ್ರಿಗೂ ಸಾಹೇಬರಿಗೆ ಶುಭಾಶಯ ಹೇಳ್ತೀವಿ.
ಇದೇ ಮಕರ ಸಂಕ್ರಾಂತಿ ದಿನ ಭಗವಂತಲ್ಲಿ ಕೇಳ್ಕೊಳ್ಳೋದು ಒಂದೇ, ಸೂರ್ಯ ಇವತ್ತು ಪಥ ಬದಲಾಯಿಸೋ ದಿನ. ಅದೇ ರೀತಿ ನಮ್ಮ ಸಾಹೇಬರು ಇವತ್ತು ನಿಮ್ಮ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಕ್ಕೆ ಭಗವಂತ ಎಲ್ಲ ರೀತಿ ಆಶೀರ್ವಾದ ಮಾಡಲಿ ಅಂತ ಜನಗಳ ಪರವಾಗಿ ನಾವು ಕೇಳ್ಕೊಳ್ತೀವಿ. ಪವಿತ್ರ ಏರುಂಗೆರೆಯಿಂದ ಮಾತಾಡ್ತಿರೋದು. ನಮ್ಮೂರಲ್ಲಿ ರಂಗೋಲಿ ಸ್ಪರ್ಧೆ ಕನಕೋತ್ಸವದ ಪರವಾಗಿ ಮಾಡ್ತಿದ್ದಾರೆ, ಕೊಟ್ಟಿದ್ದಾರೆ. ಮನೆಗೊಂದು ರಂಗೋಲಿ ಮನೆಗೆ 5 ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಆಗಲಿ ಅಂತ ನಾವೆಲ್ಲ ಹಾರೈಸ್ತಾ ಇದ್ದೀವಿ ಅಂತ. ನಾನು ದೊಡ್ಡೇರಿಮಗೆರೆ. ನಮಗೆ ಕನಕೋತ್ಸವದ ಪ್ರಕಾರ ನಮಗೆ ಹೆಣ್ಮಕ್ಳಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಮ್ಮ ಸಾಹೇಬರು. 5 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲ ಮಕ್ಕಳುಗಳು ಭಾಗವಹಿಸಿದ್ದಾರೆ. ಇದೇ ಥರ ಮುಂದುವರ್ಕೊಂಡು ಹೋಗಲಿ ವರ್ಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ಮುಖ್ಯಮಂತ್ರಿನೂ ನಮ್ಮ DK ಸಾಹೇಬ್ರೇ ಆಗಲಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಖುಷಿನೇ ಅದು ಯಾರು ಗೆದ್ರು ನಮಗೆ ಖುಷಿನೇ. ಆದ್ರೆ ಮುಂದೆ DK ಶಿವಕುಮಾರೇ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಏನಾಗುತ್ತೋ ಗೊತ್ತಿಲ್ಲ. ನನ್ನ ಹೆಸರು ಶ್ರುತಿ ಅಂತ. ಇಲ್ಲಿ ರಾಮಕೃಷ್ಣ ಕಾಳ್ಗೌರಮ್ಮ ಅವ್ರ ಮಗಳು ನಾನು. ಸೊ ನಾನು ಬಂದು ದೊಡ್ಡಕಬಳ್ಳಿ. ಸೊ ಇಲ್ಲಿ ನಮ್ಮ ರೋಡಲ್ಲಿ ಯಾರೇ ಚೆನ್ನಾಗಿ ಬಂದರೂ ರಂಗೋಲಿ ಸ್ಪರ್ಧೆನ ಇಟ್ಟಿದ್ದಾರೆ ಕನಕೋತ್ಸವದ ಪ್ರಯುಕ್ತವಾಗಿ. ಸೊ ನಮ್ಮೆಲ್ರಿಗೂ ಖುಷಿ ಇದೆ, ಬಟ್ ಎಲ್ರದ್ದು ಚೆನ್ನಾಗಿ ಬಂದಿದೆ. ಸೊ ಯಾರಿಗೆ ಪ್ರೈಸ್ ಬಂದರೂ ಫಸ್ಟ್ ಪ್ರೈಸ್ ಬಂದರೂ ನಮ್ಗೆ ತುಂಬಾ ಖುಷಿ ಇದೆ. ಆದರೆ ನಮ್ಮೆಲ್ಲರೂ ಖುಷಿ ಏನಂದರೆ DK ಶಿವಕುಮಾರ್ ಅಥವಾ ಸೂರಿ ಯಾರು ಬಂದರೂ ನಮಗೆ ತುಂಬಾ ಖುಷಿ ಇದೆ. ಅದೊಂದು ಆಸೆ ನಮ್ಗೆ ಖಂಡಿತ ಇದೆ. ಅದು ನೆರವೇರಿಸ್ಕೊಟ್ರೆ ನಮಗೂ ಖುಷಿನೇ. ಹೌದು. ಈಗ ನಿಮ್ಮೂರಲ್ಲಿ ರಂಗೋಲಿ ಆಯೋಜನೆ ಮಾಡಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನೋ ಒಂದು ಖುಷಿ ಸರ್. ನಮ್ಮದು ಫಸ್ಟ್ ಬರುತ್ತೋ ಸೆಕೆಂಡ್ ಬರುತ್ತೋ ಸೆಕೆಂಡ್ರಿ, ಬಟ್ ಎಲ್ಲರಿಗೂ ಒಂದು ಏನೋ ಎಲ್ಲರೂ, ನಾನು ಬೆಂಗಳೂರಿಂದನೇ ಬಂದಿದ್ದು, ಇವರು ಅಷ್ಟೇ ಎಲ್ಲರೂ ಬೆಂಗಳೂರಿಂದನೇ ಬಂದು ಒಂದು ಪಾರ್ಟಿಸಿಪೇಟ್ ಮಾಡ್ತಿದೀವಿ ಅಂದ್ರೆ ಅದೊಂದು ಖುಷಿ. ಸೊ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಬೆಂಗಳೂರಲ್ಲಿ ಇರ್ತೀವಿ, ಬಟ್ ಈ ತರ ಒಂದು ಹಬ್ಬನೇ ಅನ್ಕೋಬಹುದು. ಅದು ಸಂಕ್ರಾಂತಿ ಹಬ್ಬ ದಿನನೇ ಬಂದಿದೆ ಅಂತ ನಮ್ಗೆ ಇನ್ನೂ ಖುಷಿನೇ ಆಗ್ತಿದೆ. ಕನಕೋತ್ಸವ ಅನ್ನೋದು ಇನ್ನೊಂದು ಖುಷಿನೇನೆ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ. ಕನಕೋತ್ಸವ ರಂಗೋಲಿ ನೀಟಾಗಿ ಬಿಟ್ಟವ್ರೆ ನೋಡ್ರೆ, ಚೂರು ಹಿಂದಕ್ಕೆ ತುಳಿತಾ ಇದ್ದೀವಿ. ಅಮ್ಮ ಇತ್ತ ತಿರ್ಗವ ಅಮ್ಮ ಸರಿಯಾಗಿ ಮಾಡ್ಯಾರ. ಇದು ಯಾರು ಬರೀಲಿಲ್ಲ, ಎಲ್ಲೂ ಬರೀಲಿಲ್ಲ. ಇದು ಎಳೆ ರಂಗೋಲಿ ಇದು ಮೂಲ ರಂಗೋಲಿ ಇದೆ. ಒತ್ತಿ ಬಿಟ್ರೆ ನೋಡಿ, ಊರು ಮಾಡ್ಕೊಳ್ತಾರೆ. ಬಾಕ್ಸ್ ಇದೆ. ಇನ್ನು ಕವರ್ ಮಾಡುವ ಜಾಗವೇ ರೆಡಿ ಇದೆ. ಇನ್ನು ಊರುಗಳು ಕಳ್ಕೊಂಡು ಊರುಗಳು ಜಾಸ್ತಿ ಅವೆ. ಬರ್ರಿ ನೀವು ನೋಡ್ಕೊಂಡು ಎಲ್ಲ ಹಿಂಗೆ ಬರ್ಲಿ. ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ನನ್ನ ಹೆಸರು ನಂದಿನಿ, ನಾನು ಏರಮ್ಗೆರೆ. ನಾನು ಇವಾಗ ಕನಕೋತ್ಸವ 2026 ಅಂದ್ಬಿಟ್ಟು DK ಸುರೇಶ್ ಸರ್ ಮತ್ತು ಶಿವಕುಮಾರ್ ಸರ್ ಅವರು ಅವಾಗ ಕನಕಪುರದಲ್ಲಿ ಹೋಗಿ ರಂಗೋಲಿ ಸ್ಪರ್ಧೆ ಆಯೋಜಿಸಿದ್ರು. ಅಲ್ಲೋಗಿ ರಂಗೋಲಿ ಬಿಡಿಸ್ಬೇಕಾಗಿತ್ತು ಹೆಣ್ಮಕ್ಳೆಲ್ಲ. ಇವಾಗ ಮನೆಗೆ 5 ಗ್ಯಾರಂಟಿ, ಮನೆಗೊಂದು ರಂಗೋಲಿ ಸ್ಪರ್ಧೆ ಕೊಟ್ಟಿರೋದು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗೈತೆ. ಅವರು ಎಲ್ಲೂ ಅವರು ಕಷ್ಟಪಟ್ಟು ಬಸ್ ಹತ್ತು ಹೋಗಿ ರಂಗೋಲಿ ಬಿಡಿಸ್ಬೇಕಾಗಿತ್ತು. ಇವಾಗ ಊರಲ್ಲೇ ಮನೆ ಹತ್ರನೇ ಕೊಟ್ಟಿರೋದ್ರಿಂದ ತುಂಬ ಉಪಯೋಗ ಆಗೈತೆ. ಹಾಗೆ 5 ಗ್ಯಾರಂಟಿ ಕೊಟ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಟ್ಟು ಅದು ತುಂಬ ಉಪಯೋಗ ಆಗೈತೆ. 2000 ಅಕೌಂಟಿಗೆ ಬಂದು ಅವರಿಗೆ 2000ದಿಂದ ತುಂಬ ಉಪಯೋಗ ಆಗೈತೆ. ಮತ್ತು ಮನೆಗೆ 5 ಗ್ಯಾರಂಟಿ, ಮನೆಗೊಂದು ರಂಗೋಲಿ ಸ್ಪರ್ಧೆಯು ಹಂಗೆ ಮುಂದುವರಿಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ಮಕರ ಸಂಕ್ರಾಂತಿ ಹಬ್ಬದಂದು ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತು DK ಶಿವಕುಮಾರ್ ಅವರಲ್ಲಿ ಮನವಿ, ಇಲ್ಲಿ ತಾಲೂಕಿನ ಮಕ್ಕಳುಗಳಿಗೆ ಮೆಡಿಕಲ್ ಕಾಲೇಜ್ ದೂರ ಬೆಂಗಳೂರಿಗೆ ಹೋಗಿ ಓದಬೇಕು. ಮೆಡಿಕಲ್ ಕಾಲೇಜನ್ನು ಕನಕಪುರದಲ್ಲೇ ಕಟ್ಸ್ಕೊಡ್ಬೇಕಂತ ಕೇಳ್ಕೊತೀನಿ. ಹಾಗೆ ಈ ರಂಗೋಲಿ ಬಂದು ಇವಾಗ ಹಳೆ ಕಾಲದ ರಂಗೋಲಿಗೂ ಈಗಿನ ಕಾಲದ ರಂಗೋಲಿಗೂ ತುಂಬ ವ್ಯತ್ಯಾಸ ಇದೆ. ಈ ರಂಗೋಲಿ ಅಳಿಸೋಗ್ತಾ ಇದೆ. ಈ ರಂಗೋಲಿಯನ್ನ ಹೆಣ್ಮಕ್ಳುಗಳು ಕಲ್ತ್ಕೊಳ್ಳಿ ಅಂತ ಅದೆಲ್ಲ ಕೇಳ್ಕೊಳ್ತೀನಿ ಸರ್. ಇಷ್ಟು ಹೇಳ್ತೀನಿ. ನಮಗೆ ಅವಕಾಶ DK ಶಿವಕುಮಾರ್ಗೆ, DK ಸುರೇಶ್ ಅವ್ರಿಗೆ, DK ಶಿವಕುಮಾರ್ಗೆ, ಕನಕೋತ್ಸವಕ್ಕೆ, ರಂಗೋಲಿ ಸ್ಪರ್ಧೆಗೆ, ಹೆಣ್ಮಕ್ಳುಗೋಸ್ಕರ ಅವ್ರಿಗೆ ಜೈ ಹಿಂದ್. ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಆಗ್ಲೇ ಇಂಜರಿ ತೆಗೆದ್ರಿ. ಸರ್ ಸೂಪರ್. ಯಾಕೋ ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ ಮುಂದೆ ರಂಗೋಲಿ ಬಗ್ಗೆ ಮಾತಾಡಿ, ನಮ್ಮೂರ ರಂಗೋಲಿ ಬಗ್ಗೆ ಕೊಟ್ಟವ್ರೆ ಖುಷಿ ಆಯ್ತದೆ ಅಂತ ಹೇಳಿ ಅಂತ ನಮಗೂ ಈ ನಮ್ಮೂರಲ್ಲಿ ಕಾಂಪಿಟೇಷನ್ ಇಟ್ಟಿರೋದ್ರಿಂದ ನಮಗೆಲ್ಲ ತುಂಬ ಸಂತೋಷ ಆಯಿತು. ಜೊತೆಗೆ ಪ್ರತಿಯೊಬ್ಬರಿಗೂ ನೋಡಿ ಆಯ್ಕೆ ಮಾಡಿ ನೀಟಾಗಿ ಎಲ್ಲರಿಗೂ ಒಂದು ಪ್ರೈಸಸ್ ಕೊಡಬೇಕು ಅಂತ ಎಲ್ಲರ ಹತ್ರ ಹೇಳಿ. ಹೆಸರು ಬರಕಿಲ್ಲ ಇಲ್ಲಿ ಕಲಾಗಾರರು ಅಲ್ಲೇ ಡಿಂಗೆ ಬಾಯ್ಸ್ ಅಂತ ಬರ್ಸ್ಬೇಕಾಯ್ತು. ಎಲ್ಲ ಹುಡುಗರು ಬಿಟ್ಟಿರೋದು ಇದು. ಮ್ಯಾಲ್ಗಡೆ ಡ್ರೋನ್ ಬೇರೆ ಹಾಕ್ಬಿಟ್ರಿ ನೀವು. ಅದ್ ಮ್ಯಾಲ್ಗಡೆ ಎರ್ಸ್ಕೊಡ್ತಾಯ್ತದ. ಡ್ರೋನ್ ಗಾಳ ಎರ್ಸ್ಬಿಡ್ದು.
ಚಿಕ್ಕೇರಂಗೆರೆಯಿಂದ ಮಾತಾಡ್ತಿರೋದು. ಈಗ ಮೊದಲೋಗಿ ಕನಕೋತ್ಸವ ಮಾಡಿದಾಗ ಕನಕಪುರದಲ್ಲೇ ರಂಗೋಲಿ ಹೋಗ್ಬಿಡ್ಬೇಕಿತ್ತು, ತುಂಬ ಕಷ್ಟ ಆಗೋದು. ಇವಾಗ ಮನೆಗೊಂದು ರಂಗೋಲಿ ಅಂತ ಮಾಡಿದಾಗಿಂದ ಪರವಾಗಿಲ್ಲ, ಮನೆ ಮುಂದೆನೇ ಎಲ್ಲರೂ ರಂಗೋಲಿ ಬಿಡೋಂಗಾಗಿದೆ. ಮತ್ತು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಗ್ಯಾರಂಟಿಯಿಂದ ತುಂಬ ಉಪಯೋಗ ಆಗಿದೆ ಎಲ್ರಿಗೂ. ಫ್ರೀ ಬಸ್ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಯುವ ನಿಧಿ ಅಂತ ಎಲ್ಲನೂ. ನೆಕ್ಸ್ಟು CM DK ಶಿವಕುಮಾರ್ ಸರ್ ಆಗಲಿ ಅಂತ ಆಶಿಸ್ತೀನಿ. ಫೋಟೋ ಕೊಡಿಸ್ತಾ ಎಲ್ಲರೂ ಅಂತಾವು ನಿಮ್ಮ ಕ್ಯಾಮ್ರಾದಲ್ಲಿ ಅಲ್ಲಿದೇನಾ ಚಿಕ್ಕೇರ್ಬಿರ್ತಾರೆ ಅವರು ಫಿಲಮ್ ಆಕ್ಟರ್ಗಳು ಹಾಕ್ಬಿಟ್ಟವ್ರೆ. ಇದು ರೀಲ್ಸ್ ಸ್ಟಾರ್ ಬೇಗ ನೀವು ಆ ಫೋಟೋ ಹುಡುಕ್ತು ಹಾಕುವ ಅಂತ ಸಿಕ್ಕಿಲ್ಲ. ಮಾತಾಡ್ರಿ ಕೃಷ್ಣ ಅಂತ ರಾಮಜರದೊಡ್ಡಿ ನಮ್ಮೂರು. ನಮ್ಮ ಮೈಕ್ಳು ಬಂದು ಎಲ್ಲರೂ ನಾವು ಸೇರಿ ಚಿತ್ರ ಬಿಡಿಸಿರೋ ಉದ್ದೇಶ ಅಂದರೆ ನಮ್ಮ DK ಸಾಹೇಬರು ಮುಂದಿನ CM ಆಗಲಿ ಅನ್ನೋಕ್ಕೋಸ್ಕರ ನಮಗೇನು ಎಲ್ಲರಿಗೋಸ್ಕರ ನಮಗೆ ಒಂದು ಅವಕಾಶ ಕೊಟ್ಟವ್ರೆ. ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಹಳ್ಳಿಗೂ ಒಂದು ಮನೆಗೂ ಎಲ್ಲರಿಗೂ ಒಂದು ಕಲೆ ಇದೆ ಅನ್ನೋ ಪ್ರೋತ್ಸಾಹಿಸ್ತವ್ರೆ. ಅದಕ್ಕೋಸ್ಕರ ಅವರು ಮುಂದಿನ CM ಆಗಬೇಕು ಅಂತ ನಮ್ಮೆಲ್ಲರ ಆಸೆ. ವೆರಿ ಗುಡ್. ಸಂಕ್ರಾಂತಿ ಹಬ್ಬದ ಶುಭಾಶಯ. ನಿನಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ನಮ್ಮೂರು ರಾಮದೇವ್ರ ದೊಡ್ಡಿ. ನಮ್ಮೂರಲ್ಲಿ DK ಶಿವಕುಮಾರ್ ಅವರು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ನಮಗೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಆಗಲಿ ಅಂತ ಹಾರೈಸ್ತಾ ಇದ್ದೇವೆ. ಎಲ್ಲರಿಗೂ ಸಿಹಿ ಹಂಚ್ತಿದ್ದೇವೆ. ಪೈಸೆ ಕೊಡ ಎಲ್ಲರೂ ತೊಗೊಳ್ಳಿ ಕೊಡುವ ಅಲ್ಲೆಲ್ಲ. ಮೇಡಮ್ ಇಲ್ಲಿ DKS ದೊಡ್ಡಿನಲ್ಲೇ ಇದ್ದೀವಿ ನಾವು ಊರಿನ ನಾನಿನ್ನು ನನ್ನ ಹೆಸರು ಸರೋಜಾ, DKS ದೊಡ್ಡಿ. ಮತ್ತು ನಮ್ಗೆ ಇಲ್ಲಿ ಪಂಚ ಗ್ಯಾರಂಟಿಯಿಂದ ಮತ್ತು ಸರ್ಕಾರದಿಂದ ಆಗ್ತಿರೋ ಸೌಲಭ್ಯದಿಂದ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಮಕರ ಸಂಕ್ರಾಂತಿಯಿಂದ ಈ ಮನೆಗೊಂದು ಗ್ಯಾರಂಟಿ ಯೋಜನೆ ಎಲ್ಲ ಹಮ್ಮಿಕೊಂಡಿದ್ದಾರೆ. ಮತ್ತು ಈ ರಂಗೋಲಿ ಸ್ಪರ್ಧೆನೂ ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಗೊತ್ತಾದೆ ಎಲ್ಲ ಕೊಡ್ತಾವ್ರೆ, ಸೌಲಭ್ಯ ಚೆನ್ನಾಗಿದೆ. ಬಸ್ ಫ್ರೀ ಹೋಗ್ತಾ ಇದ್ದೀರಾ? DK ಶಿವಕುಮಾರ್ ಅನ್ರಿ ಅದಾದ್ರೂ ಆಗ್ತಾರೆ. ಕನಕೋತ್ಸವದ ಪ್ರಯುಕ್ತ ದೊಡ್ಡೇರಂಗೆರೆಯಲ್ಲಿ ನಡೆದಂತಹ ರಂಗೋಲಿ ಸ್ಪರ್ಧೆಯು ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿತ್ತು. ಕಾಂಪಿಟೇಷನ್ ಎಷ್ಟು ಟಫ್ ಆಗಿತ್ತು ಅಂತ ಹೇಳಿದ್ರೆ, ಒಂದು ರಂಗೋಲಿ ಇನ್ನೊಂದು ರಂಗೋಲಿನ ಮೀರಿಸುವಷ್ಟು ಸುಂದರವಾಗಿತ್ತು. ಅದರಲ್ಲೂ ಕೂಡ ನಾವು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನದ ರಂಗೋಲಿಗಳನ್ನ ಆಯ್ಕೆ ಮಾಡಿದ್ದೇವೆ. ಪ್ರಥಮ ಬಹುಮಾನ ಸುಧಾ ಚಿಕ್ಕೇರಂಗೆರೆ, ದ್ವಿತೀಯ ಬಹುಮಾನ TS ಶಾರದಾ ದೊಡ್ಡೇರಂಗೆರೆ, ಮೂರನೇ ಬಹುಮಾನ ಶಿವಮ್ಮ DKS ದೊಡ್ಡಿ. ಬಹುಮಾನವನ್ನ
5 ಜನಕ್ಕೆ ನಾವು ನೀಡ್ತಾ ಇದೀವಿ. ಒಂದು ಅಪ್ಪು ದೊಡ್ಡೇರಮ್ಗೆರೆ ಮತ್ತು ಎರಡನೇದು ನಾಗಸಿದ್ದಮ್ಮ ದೊಡ್ಡೇರಮ್ಗೆರೆ, ಶಿಲ್ಪ ಕಾಡಿನ ದೊಡ್ಡಿ, ಚಿಕ್ಕಮ್ಮ ಕೃಷ್ಣ ದ್ರಾಕ್ಷಾಯಿಣಿ ಮತ್ತೆ ಸರೋಜ ವಾಸಪ್ಪನ ದೊಡ್ಡಿ. ಸಮಾಧಾನಕರ ಬಹುಮಾನವನ್ನ ಮಲ್ಲೇಶ್ ಮತ್ತೆ ಕುಮಾರ್ ಅವರು ವಹಿಸ್ಕೊಂಡಿದ್ದು, ಅವರು ಈ ಸಮಾಧಾನಕರ ಬಹುಮಾನವನ್ನ ನೀಡ್ತಿದ್ದಾರೆ. ಅದಕ್ಕೋಸ್ಕರ ಅವ್ರು ಬಿಡ್ತೀನಿ ಅಂದ್ರೆ ಅವ್ರ ಆಸೆ ಯಾಕೆ ಇದ್ ಮಾಡೋದು ಅಂದ್ಬಿಟ್ಟು ನಾವು ಮನೆ ಹತ್ರನೇ ಹಂಗೇನಿಲ್ಲ, ನಾವು ಪಾಪ ಚೆನ್ನಾಗಿ ಪ್ರಯತ್ನ ಮಾಡೋದು. ನಂಗೆ ಗೊತ್ತೇ ಇಲ್ಲ, ನನಗೂ ಗೊತ್ತಿಲ್ಲ. ನನ್ನ ಹೆಸರು ಜಯಮ್ಮ ಅಂತ, ಹೊಸದುರ್ಗ ನಾನು. ಬಟ್ ಇದನ್ನ ಕಾಯ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಕೋತಿಗಳೆಲ್ಲ ಬಂದ್ಬಿಡ್ತವೆ ಅಂತ. ಬಟ್ ಅಣ್ಣಾರು ಗೃಹಲಕ್ಷ್ಮಿದು ಹಾಕಿ ತುಂಬ ಉಪಕಾರ ಮಾಡಿದ್ರು. ಹಾಗೆ ಬಸ್ಸಂತೂ ಫ್ರೀ ಮಾಡಿದ್ದಾರೆ. ಯಾವಾಗಲೂ ನಮ್ಮ ಅಣ್ಣಾರೇ ಗೆಲ್ಲಿ ಅಂತ ನಾನು ಆಸೆ ಪಡ್ತೀನಿ. ಮುಖ್ಯಮಂತ್ರಿ ಆಗಲಿ ಅಂತ ಹಾರೈಸ್ತೀವಿ. CM ಆಗಲಿ ಅಂತ ಇಷ್ಟ ನನಗೆ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ನೆಚ್ಚಿನ ನಾಯಕರಾದಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದ DK ಶಿವಕುಮಾರ್ ಮತ್ತು ನಮ್ಮ ಬಮೂಲ್ ಅಧ್ಯಕ್ಷರಾದಂಥ ಸನ್ಮಾನ್ಯ DK ಸುರೇಶ್ ರವರ ಆಶಯದಂತೆ 2 ವರ್ಷಕ್ಕೊಮ್ಮೆ ಕನಕೋತ್ಸವ ನಡೀತಾ ಬರ್ತಾ ಇದೆ. ಈ ವರ್ಷ 2025-26ನೇ ಸಾಲಿನಲ್ಲಿ ಕನಕೋತ್ಸವನ ಹಮ್ಮಿಕೊಂಡಿದ್ದು, ಸಂಕ್ರಾಂತಿ ದಿನದಂದು ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆನ ಏರ್ಪಡಿಸ್ಬೇಕಂತ ಇವತ್ತು ದಿನನ ನಿಗದಿಪಡಿಸಿದರು. ಇಷ್ಟು ವರ್ಷಗಳ ಕಾಲ ರಂಗೋಲಿ ಸ್ಪರ್ಧೆ ಕನಕಪುರದಲ್ಲಿ ನಡೀತಾ ಇತ್ತು. ಈ ವರ್ಷ ವಿಶೇಷವಾಗಿ ಕೆಲವರು ಮಾತ್ರ ಹೋಗಿ ಅಲ್ಲಿ ಭಾಗವಹಿಸ್ತಿದ್ರು. ಬಹುಮಾನ ಬರೋದು ಬಿಡೋದು ಎರಡನೇ ವಿಚಾರ. ಹಾಗಾಗಿ ಈ ವರ್ಷ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಪ್ರತಿ ಗ್ರಾಮದಲ್ಲಿ ಬೂತ್ ಮಟ್ಟದಲ್ಲಿ ಅವಕಾಶ ಕೊಟ್ಟು ಎಲ್ಲ ಹೆಣ್ಮಕ್ಳ ಕೈಲೂ ರಂಗೋಲಿ ಹಾಕಿಸಿ ಅವ್ರಿಗೆ ಬೂತ್ ಮಟ್ಟದಲ್ಲೇ ಬಹುಮಾನ ದೊರಕುವಂತೆ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿ ಬೂತ್ ಮಟ್ಟದಲ್ಲೂ ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದ್ದಾರೆ. ಈ ಬೂತ್ ಮಟ್ಟದಲ್ಲಿ ಯಾರು 3 ಜನ ಎಲ್ಲರೂ ರಂಗೋಲಿ ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ತೀರ್ಪುಗಾರ ಇರ್ತಾರೆ, ಅವರು ತೀರ್ಮಾನ ಮಾಡ್ತಾರೆ ಎಲ್ಲ ಅತಿ ಚೆನ್ನಾಗಿ ಬಿಟ್ಟಿರೋರು. ಅದಕ್ಕಿಂತ ಮಾಮೂಲಿ ಇರ್ತದಲ್ಲ, 1, 2, 3ನೇ ಬಹುಮಾನ ಘೋಷಣೆ ಮಾಡ್ತಾರೆ. ಎಲ್ಲರೂ ಅದನ್ನು ಪಾಸಿಟಿವ್ ಆಗಿ ಅಂದರೆ ಧನಾತ್ಮಕವಾಗಿ ಸ್ವೀಕಾರ ಮಾಡಿ ಬಹುಮಾನ ಯಾರಿಗೆ ಬರಲಿ ಎಲ್ಲರೂ ಆತ್ಮಸಂತೋಷದಿಂದ ಒಪ್ಕೊಂಡು ಈ ರಂಗೋಲಿ ಸ್ಪರ್ಧೆ, ಈ ಕನಕೋತ್ಸವ ಮುಂದಿನ ದಿನಗಳಲ್ಲೂ ಯಥೇಚ್ಛವಾಗಿ ನಡೀಲಿ ಅಂತ ನಿಮ್ಮೆಲ್ಲರ ಆಶ್ರಯ ಮತ್ತು ಎಲ್ಲರ ವಿಶ್ವಾಸ ನಮ್ಮ ನಾಯಕರುಗಳಿಗೆ ಇರಲಿ ಅಂತ ಕೇಳ್ಕೊಳ್ತಾ, ಮುಂಬರುವ ದಿನಗಳಲ್ಲಿ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶನ ಈ ದೇವರು, ಈ ಎಲ್ಲ ಗ್ರಾಮ ದೇವತೆಗಳು ಕಲ್ಪಿಸಿಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.
ಅಲ್ಲೇ ಆಯ್ತಾ ಆ ಕಡೆ ಮುಂದೆ ಕನಕೋತ್ಸವ ಮಾಡ್ಬೇಕಾದ್ರೆ ಎಲ್ಲ ನನ್ನ ಮನೆಯವ್ರನ್ನ, ನನ್ನ ಹೆಸರು ಶಂಭು ನಾಯ್ಕ ಅಂತ. ಮೊದಲು ಕನಕೋತ್ಸವ ಮಾಡಬೇಕಾದ್ರೆ ಕನಕಪುರಕ್ಕೆ ಕರ್ಕೊಂಡು ಮನೆಯವ್ರನ್ನೆಲ್ಲ ಬಸ್ ಕರ್ಕೊಂಡು ಹೋಗಿ ನೋಡ್ತಾ ಇದ್ದೋ ಮಾಡ್ತಾ ಇದ್ದೋ. ಅಲ್ಲೆಲ್ಲ ಸ್ಪರ್ಧೆ ಏನು ರಂಗೋಲಿ ಸ್ಪರ್ಧೆ ಇದೆ ಅವೆಲ್ಲ ಮಾಡ್ತಾ ಇದ್ದೋ. ಈಗ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸಾಹೇಬ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಪ್ರತಿ ಊರಲ್ಲೂ ಅಲ್ಲಿಗೆ ಕಳಿಸಿ ಯಾರು ಏನು ಒಳ್ಳೆ ಕೆಲಸ ಮಾಡವ್ರೆ ಅವ್ರಿಗೆ ಅಲ್ಲೇ ರಿಸಲ್ಟ್ ಕೊಡುವಂಗೆ ಒಳ್ಳೆ ಕೆಲಸಗಳನ್ನ ಮಾಡವ್ರೆ. ಇದು ನಮ್ಗೆ ಭಾರಿ ಸಂತೋಷದ ಕೆಲಸ. ಪಂಚ ಗ್ಯಾರಂಟಿ ಮತ್ತು ಹೆಂಗಸರುಗಳಿಗೆ ಏನು ಅನುಕೂಲತೆಗಳು ಮಾಡವ್ರೆ, ಎಲ್ಲ ಊರುಗಳಿಗೆ ಡ್ರೈನ್ಗಳು, ನೀರುಗಳು, ನೆಲ್ಲಿಗಳು ಮತ್ತು ಎಲ್ಲ ಓಟ್ ಪೆನ್ಷನ್ನು, ಅಕ್ಕಿ ಇವೆಲ್ಲನೂ ಭಾರಿ ತುಂಬ ಅನುಕೂಲವಾಗಿ ಮಾಡವ್ರೆ. ಮುಂದೇನು ಹಿಂಗೆ ನಡೀಲಿ. ನಮ್ಮ ಸಾಹೇಬ್ರ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರಿಗೂ ಇನ್ನೂ ಒಳ್ಳೆ ಕೆಲಸ ಮಾಡಬೇಕು. ಎಲ್ಲ ಬಡವ್ರ ಮಕ್ಳುಗಳಿಗೆಲ್ಲ ಯಾವ ಕೆಲಸಗಳನ್ನ ಕೊಡಿಸ್ಬೇಕು ಅಂತ ನಾನು ಈ ಮೂಲಕ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಅನುಕೂಲ ಮಾಡ್ಕೊಟ್ಟವ್ರೆ, ಎಲ್ಲ ಚೆನ್ನಾಗಿ ಸೌಕರ್ಯ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಸೌಲಭ್ಯ ಚೆನ್ನಾಗಿದೆ ಸಾಹೇಬ್ರ ಕಡೆಯಿಂದ. ನಮ್ಗೆ ಎಲ್ಲ ಸೌಕರ್ಯ ಚೆನ್ನಾಗಿದೆ. ನಮ್ಗೆ ಕೆಬ್ಬೆದೊಡ್ಡಿ ಗ್ರಾಮಕ್ಕೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ನಮ್ಗೆ ತುಂಬಾ ಆಸೆ ಎಲ್ಲ ಇದೆ. ಒಂದ್ಸತಿ ದೇವ್ರು ಒಳ್ಳೇದ್ ಕೇಳಿದ್ರೆ ಮಾಡಿ ಡಿ.ಕೆ. ಶಿವಕುಮಾರ್ಗೆ ಟೈಗರ್ ಮಾತಾಡ್ತಾರೆ. ಮಾತಾಡಿ ಯಾರ ಮಾತಾಡ್ತು ನೋಡಿ. ನನ್ನ ಹೆಸರು ಜಯಮ್ಮ. ನನ್ನ ಹೆಸರು ಜಯಮ್ಮ. ಎಲ್ಲ ಅನುಕೂಲನೂ ಮಾಡ್ಕೊಟ್ಟವ್ರೆ ಸಾಹೇಬ್ರು, ಏನ್ ತೊಂದ್ರೆನೂ ಇಲ್ಲ. ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೋರ್ಕೋತಾ ಇದ್ದೀವಿ. ಮಾತಾಡು. ಬರ್ತದೆ 4 ತಿಂಗಳು ಬ್ಯಾಲೆನ್ಸ್ ಆಗಿದೆ ಸ್ವಾಮಿ. 10 ಹಾಕ್ಬಿಟ್ರೆ ರೈತರಿಗೆ ಅನುಕೂಲ ಆಯ್ತದೆ. ಯಂತ್ರ ಮಕ್ಕಳು ಇದ್ರು ಇಲ್ಲ ಅಷ್ಟೇ. ನಮ್ಗೆ ಏನೇ ಮಾಡಿದ್ರು ಅನುಕೂಲ ಮಾಡ್ಕೊಟ್ಟವ್ರೆ. ಮುಂದಕ್ಕೂ ಇದೇ ತರ ಅನುಕೂಲ ಮಾಡ್ಕೊಡ್ಲಿ. ನಮ್ಗಾಗಿ ಅವ್ರು ದುಡಿತಾವ್ರೆ, ಅವ್ರಿಗಾಗಿ ನಾವು ದುಡಿತೀವಿ. ಓಟ್ ಪೆನ್ಷನ್ ದುಡ್ಡು ಕೊಡ್ತಾವ್ರೆ. ಡಿ.ಕೆ. ಶಿವಕುಮಾರ್ ಮುಂದಕ್ಕೆ ಬರ್ಲಿ ಅಂತ ಅವ್ರ ಧನ್ಯವಾದಗಳು. ಮುಖ್ಯಮಂತ್ರಿ ಆಗ್ಲಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಸ್ವಾಮಿ. ನಮ್ಗೆ ನಮ್ ರೈತರಿಗೆ ಎಲ್ಲಾರ್ಗು ಒಳ್ಳೇದ್ ಮಾಡ್ಕೊಟ್ಟವ್ರೆ. ಡಿ.ಕೆ. ಮಿನಿಸ್ಟರ್ ಆಗ್ಲಿ, ಮುಖ್ಯಮಂತ್ರಿ ಮಾಡವ್ರೆ. ಕೆಂಪಮ್ಮ ನಮ್ಗೆ ಡಿ.ಕೆ. ಶಿವಕುಮಾರ್ ನಮ್ಗೆಲ್ಲ ವೆಲ್ಕಮ್ ಮಾಡವ್ರೆ. ಮುಂದಕ್ಕೆ ಬರ್ಲಿ ಅಂತ ನಾವು ಧನ್ಯವಾದಗಳು. ಡಿ.ಕೆ. ಶಿವಕುಮಾರ್ ಅವರು ನಮ್ಗೆಲ್ಲ ಎಲ್ಲಾ ರೀತಿಲೂ ಅನುಕೂಲ ಮಾಡ್ಕೊಟ್ಟವ್ರೆ. ಮುಂದಿನ ಮುಖ್ಯಮಂತ್ರಿ ಅವರೇ ಆಗ್ಬೇಕು ಅಂತ ದಯವಿಟ್ಟು ಬೇಡ್ಕೊಂಡು ಕೇಳ್ಕೊತಾ ಇದ್ದೀವಿ. ಹಂಗೆ ಅವ್ರು ಮಾತಾಡ್ತಾರೆ. ಚಿಕ್ಕಲೇಗೌಡನದೊಡ್ಡಿ ನಮಗೆ ಡಿ.ಕೆ. ಬಂದಮೇಲೆ ಹಳ್ಳಿಗಳಿಗೆಲ್ಲ ಇದಾಗದೆ ಸೌಲಭ್ಯಗಳು ದೊರಕವೆ. ಇನ್ನು ಮುಂದೆನೂ ಅವರೇ ಆಗಬೇಕು. ಕನಕೋತ್ಸವಕ್ಕೆ ಕನಕಪುರಕ್ಕೆ ಹೋಯ್ತಾ ಇದ್ದೋ ಹಳ್ಳಿಗಳಲ್ಲೇ ಮಾಡ್ತಾವ್ರೆ. ನಮಗೆಲ್ಲ ಅನುಕೂಲ ಆಗದೆ. ಎಲ್ಲ ಭಾಗ್ಯನೂ ಕೊಟ್ಟವ್ರೆ. ಏನೇನು ಭಾಗ್ಯ ಕೊಟ್ಟಿದ್ದಾರೆ? ಅನ್ನಭಾಗ್ಯ, ಗೃಹಲಕ್ಷ್ಮಿ, ಇದು ಶಕ್ತಿ ಯೋಜನೆ, 5 ಗ್ಯಾರಂಟಿ ಕೊಟ್ಟಿದ್ರು. ನಡೆಸ್ಕೊಂಡು ಹೋಯ್ತಾವ್ರೆ. ನಮ್ಗೇನು ಪ್ರಾಬ್ಲಮ್ ಇಲ್ಲ. ಮುಖ್ಯಮಂತ್ರಿ ಅವರೇ ಆಗಬೇಕು. ಒಳ್ಳೆ ನಮ್ಗೆ ಹಳ್ಳಿ ಜನಕ್ಕೆ ಬಡವ್ರಿಗೆ ಎಲ್ಲ ಚೆನ್ನಾಗಿ ಮುಂದರ್ಸ್ಕೊಂಡು ಹೋಯ್ತಾವ್ರೆ. ಇನ್ನು ನಮ್ಗೆ ಅದೇ ಸೌಲಭ್ಯ ಮಾಡವ್ರೆ.
ನೆಲ್ಲಿಗಳು ಹಾಕ್ಸ್ಕೊಟ್ಟವ್ರೆ. ಬರೋಕ್ ಮುಂದೆ ನಮ್ಗೆ ಸೌಲಭ್ಯನೇ ಇರ್ಲಿಲ್ಲ. ಈಗ ಚೆನ್ನಾಗದೆ ನಮ್ಮ ಬಡವ್ರಿಗೆ. ಇನ್ನು ಮುಂದೆ ಅವರೇ ಡಿಕೆನೇ ಬರಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು. ಅಮೃತ ಡಿಗೌಡ ಅಂತ. ಇದು ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಎಲ್ಲ ಶಕ್ತಿ ಯೋಜನೆಯಿಂದ ಅನುಕೂಲ ಆಗ್ತಾಯಿದೆ. ಬಡವ್ರಿಗೆ ಮತ್ತು ವಯಸ್ಸಾದವ್ರಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಲನೂ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕಂತ ನಾನು ಕೇಳ್ಕೊತಿದ್ದೆ. ಸರ್, ನಮ್ಮ ಡಿ ಕೆ ಅವರು ಮುಖ್ಯಮಂತ್ರಿ ಆಗಬೇಕು. ನಮಗೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ಪ್ರತಿಯೊಂದು ದೇವಸ್ಥಾನ ಅಂತವಿಂದ, ರೋಡ್ ಅಂತವಿಂದ ಎಲ್ಲ ನಮ್ಮ ಹಳ್ಳಿಗಳಿಗೆ ಚೆನ್ನಾಗಿ ಕೆಲಸ ಮಾಡಿಕೊಟ್ಟವ್ರೆ. ಅವರೇ ನಮಗೆ ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅಂತ ನಾವು ಭಾವಿಸ್ತಾ ಇದ್ದೀವಿ. ನಮ್ಮೂರು ಕೆಬ್ಬೆದೊಡ್ಡಿ, ಕೆಬ್ಬೆದೊಡ್ಡಿ ಚಿಕ್ಕಲಗೌಡನದೊಡ್ಡಿ. ಇಲ್ಲಿ ಎಲ್ಲ ಜನಗಳಿಗೆ ಒಂದು ರೋಡ್ ಆಗಲಿ, ಒಂದು ಯಾವುದೇ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮನೆ ಹತ್ರ ಕೊಳಾಯಿಗಳು ಮಾಡಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಅನುಕೂಲ ಆಗಿದೆ. ಮತ್ತು ಹೆಂಗಸರು ಮಕ್ಕಳುಗಳೆಲ್ಲ ಕೆಲಸ ಹೋಗೋಕ್ಕೆ, ಸ್ಕೂಲ್ ಮಕ್ಕಳುಗಳು ಓಡಾಡೋಕ್ಕೆ ಎಲ್ಲ ಬಸ್ಸು ಮತ್ತು ಇವೆಲ್ಲ ಫ್ರೀಯಾಗಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಮನೆಗೆ ಗೃಹ ಜ್ಯೋತಿ ಕೊಟ್ಟಿರೋದ್ರಿಂದ ಎಷ್ಟೋ ಮನೆಯಲ್ಲಿ ಉಳಿತಾಯ ಆಗ್ತಾಯಿದೆ. ಮತ್ತು ಹೆಂಗಸರುಗಳಿಗೆ ಮತ್ತು ಇವ್ರಿಗೆಲ್ಲ ಮಕ್ಕಳಿಗೆ, ಹೆಂಗಸರುಗಳಿಗೆಲ್ಲ 2000 ರೂಪಾಯಿ ಬರೋದ್ರಿಂದ ತುಂಬ ಅನುಕೂಲ ಆಗಿದೆ. ಇದರಿಂದ ತುಂಬ ಖುಷಿ ಆಗ್ತಾಯಿದೆ. ಈಗ ರಂಗೋಲಿ ಅಷ್ಟೇ, ನಮ್ಮ ರಂಗೋಲಿ ಸ್ಪರ್ಧೆ ಎಲ್ಲ ಈಗ ಎಲ್ಲ ಮುಂದೆ ಎಲ್ಲ ಕನಕಪುರ ಹೋಗಿ ಮಾಡಬೇಕಾಗಿತ್ತು. ಇದು ಹಳ್ಳಿನಲ್ಲೂ ಬಂದು ಮಾಡ್ತಾ ಇರೋದ್ರಿಂದ ಈಗ ನಮ್ಮ ಮನೆ ಮುಂದೆ ನಾವು ರಂಗೋಲಿ ಬಿಟ್ಟು ಎಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ ಹೆಣ್ಮಕ್ಳುಗಳೆಲ್ಲ. ತುಂಬ ಅನುಕೂಲ ಆಗಿದೆ. ಮತ್ತು ನಮಗೆ ಶಿವಕುಮಾರ್ ಸಾಹೇಬ್ರವರು ಮುಖ್ಯಮಂತ್ರಿ ಆಗಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಅವರು ಮುಖ್ಯಮಂತ್ರಿ ಆದರೆ ನಮಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಅವರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಬಯಸಿ. ಈಗ ಹೆಣ್ಮಕ್ಳಿಗೆಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ. ಅದರಲ್ಲಿ ಜೊತೆಗೆ ಗಂಡು ಮಕ್ಳಿಗೂ ಏನಾದರೂ ವಯಸ್ಸಾದವ್ರಿಗೆ ಅಂತವ್ರಿಗೆಲ್ಲ ಸಹಾಯ ಆಗುತ್ತೆ. ಬಡವ್ರ ಮಕ್ಳುಗಳಿಗೆ ತುಂಬ ಕೆಲಸಗಳು, ಇಂಥವಕ್ಕೆಲ್ಲ ಮಕ್ಳುಗಳಿಗೆ ಒಳ್ಳೆ ಕೆಲಸ ಮತ್ತು ಅವು ಕೊಟ್ಟು ಅನುಕೂಲ ಮಾಡಿಕೊಟ್ರೆ, ಫ್ಯಾಕ್ಟ್ರಿಗಳೆಲ್ಲ ಉದ್ಯೋಗಗಳು ಕೊಟ್ಟರೆ, ಉದ್ಯೋಗ ಭಾಗ್ಯ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನ ನಾವೆಲ್ಲರ ಪರವಾಗಿ, ಇಲ್ಲಿ ನಮ್ಮ ಊರ ಪರವಾಗಿ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಅದು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಶಾಸಕರಾದಂಥ ಡಿ ಕೆ ಸುರೇಶ್ ರವರು ಕನಕೋತ್ಸವ 2026ರ ಪ್ರಯುಕ್ತ ಮನೆಗೊಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಈ ರಂಗೋಲಿ ಸ್ಪರ್ಧೆಯಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದ್ದು, ಈ ರಂಗೋಲಿ ಸ್ಪರ್ಧೆಯು ಒಂದಕ್ಕಿಂತ ಒಂದು ಚೆನ್ನಾಗಿ ಮೂಡಿ ಬಂದಿದ್ದು, ಈ ರಂಗೋಲಿ ಸ್ಪರ್ಧೆಯಲ್ಲಿ ದಿ ಬೆಸ್ಟ್ ರಂಗೋಲಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಸಮಾಧಾನಕರ ಬಹುಮಾನಗಳನ್ನು ನೀಡುತ್ತಿದ್ದೇವೆ. ದ್ವಿತೀಯ ಬಹುಮಾನವನ್ನು ಭಾಗ್ಯಬಾಯಿ ಕೆಬ್ಬೆದೊಡ್ಡಿ ಅವರು ಪಡೆದುಕೊಂಡಿರುತ್ತಾರೆ. ಭಾಗ್ಯಬಾಯಿ ಹಾಗೆ ದ್ವಿತೀಯ ಬಹುಮಾನವನ್ನು ಬಿಂದು ಚಿಕ್ಕಲೇಗೌಡನ ದೊಡ್ಡಿ ಅವರು ಪಡೆದುಕೊಂಡಿರುತ್ತಾರೆ. ನೀವೇ ಬನ್ನಿ. ಹಾಗೆ ರೂಪ ಬಾಳೆಪುರದವರು ಪಡೆದುಕೊಂಡಿರುತ್ತಾರೆ. ಮೂರನೇದು ಮೇಕೆದಾಟು. ಬಹುಮಾನವನ್ನು ಮಾಜಿ ಅಧ್ಯಕ್ಷರಾದಂತಹ ರಮೇಶ್ ರವರು 5 ಜನಕ್ಕೆ ನೀಡುತ್ತಿದ್ದಾರೆ. ಒಂದು ಗೌರಮ್ಮ ಬಾಳೆಪುರ ಅವರು, ನೆಕ್ಸ್ಟ್ ಪ್ರತಿಭಾ PS ಬಾಳೆಪುರ, ಮೂರನೇದು ರೂಪಾರಾಣಿ ಕೆಬ್ಬೆದೊಡ್ಡಿ, ತೊಳಚಿಬಾಯಿ ಕೆಬ್ಬೆದೊಡ್ಡಿ, ಪೂಜಾ ಚಿಕ್ಕಲೇಗೌಡನ ದೊಡ್ಡಿ. ಲಿಸ್ಟ್ ಕೊಡಿ, ಆಮೇಲೆ ನಾವು ಕಳಿಸ್ಕೊಡ್ತೀವಿ. ಸೈಡ್ ಏನು ಸ್ವಲ್ಪ ಮುಂದೆ ನಿಮ್ಮೂರಲ್ಲಿ ಹಬ್ಬನೇ ಇವತ್ತು? ಎಲ್ಲವರೆಲ್ಲ ನಮ್ಮೂರುಗಳೆಲ್ಲ ಇವತ್ತು.
ಡಿ ಕೆ ಶಿವಕುಮಾರ್ ನಿಮ್ಮ ಎಷ್ಟಾರು ಮುಖ್ಯಮಂತ್ರಿ ಆಗಲಿ ನನಗೆ ಖುಷಿ ಅದು ಇದ್ದೀನಿ ದೇವ್ರನ್ನೇ ಕೇಳಬೇಕು.